ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಗೆ ದೈವಗಳಾಗಿ, ಭೂತಗಳಾಗಿ, ನಾಗಗಳಾಗಿ ನಮ್ಮ ಆರಾಧನಾ ಪದ್ಧತಿಗೆ ಬುನಾದಿಯನ್ನು ಹಾಕಿಕೊಟ್ಟಂಥ ಆ ನಾಥಪಂಥದ ಯೋಗಿಗಳು. ಹಾಗೆ ದೀಪಗಳನ್ನು ಹಚ್ಚುವುದು, ಪಟಾಕಿಗಳನ್ನು ಸಿಡಿಸುವುದು, ಅಂದರೆ ವಿಜೃಂಭಿಸುವುದು. ಹೇಗೆ ಒಂದು ಆಮೆ ಸಮುದ್ರದ ಬದಿಯಲ್ಲಿ ಮೊಟ್ಟೆಯನ್ನಿಟ್ಟು ಸಮುದ್ರದ ಒಳಗೆ ಕೂತ್ಕೊಂಡು ಅದು ನೋಡ್ತಾ ಇರ್ತದೆ ಮನಸ್ಸಿನಲ್ಲೇ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಯೋಗದ ಕ್ರಿಯೆಯಲ್ಲಿ ದೀಪಾವಳಿಯ ಆಚರಣೆಯ ಬಗ್ಗೆ ಹಿಂದಿನ 2 ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಒಂದು ಭೂತಾಳ ಪಾಂಡ್ಯನ ಕಥೆ, ಬಲಿಗೂ ನಮ್ಮ ತುಳುನಾಡಿಗೂ ಇರುವಂಥ ಸಂಬಂಧವನ್ನು ನೋಡಿದ್ದೇವೆ. ಈ ಎಲ್ಲ ತತ್ವಗಳು ಮೊದಲು ಎಲ್ಲಿ ಗೋಚರಿಸಿತು, ಯಾರಿದನ್ನು ಕಂಡುಕೊಂಡರು? ಈ ನಮ್ಮ ಭೂಮಿಯನ್ನು ಪರಶುರಾಮ ಸೃಷ್ಟಿ, ಹಾಗೆ ನಾಗ ಬ್ರಹ್ಮ, ಹಾಗೆ ಸುಬ್ರಹ್ಮಣ್ಯನನ್ನು ಬ್ರಹ್ಮ ಅಂತ, ಹೀಗೆ ಇದನ್ನು ಕಂಡುಕೊಂಡವರು ಯಾರು? ಇದೆಲ್ಲವೂ ಯೋಗದ ಕ್ರಿಯೆಗಳು. ಇಂಥ ಯೋಗದ ಕ್ರಿಯೆಗಳನ್ನು ತಮ್ಮೊಳಗೆ ಜಾಗೃತಗೊಳಿಸಿಕೊಂಡು ಯೋಗಿಗಳಾಗಿ, ರಾಜಯೋಗಿಗಳಾಗಿ, ಮುಂದೆ ತಮ್ಮ ಕಾಲಾನಂತರ ಅವರು ಚಿರಂಜೀವಿ ತತ್ವದಲ್ಲಿ ನಿಂತು ನಮಗೆ ದೈವಗಳಾಗಿ, ಭೂತಗಳಾಗಿ, ನಾಗಗಳಾಗಿ ನಮ್ಮ ಆರಾಧನಾ ಪದ್ಧತಿಗೆ ಬುನಾದಿಯನ್ನು ಹಾಕಿಕೊಟ್ಟಂಥ ಆ ನಾಥಪಂಥದ ಯೋಗಿಗಳು. ಇಂತಹ ನಾಥಪಂಥದ ಯೋಗಿಗಳಲ್ಲಿ ಗುರು ಮತ್ಸ್ಯೇಂದ್ರನಾಥ ಅಂತ. ಗುರು ಮತ್ಸ್ಯೇಂದ್ರನಾಥರ ಕತೆ ನಿಮಗೆ ಗೊತ್ತಿರಬಹುದು. ಹಾಗೆಯೇ ಇಂದಿನ ಹಲವು ಸಂಚಿಕೆಗಳಲ್ಲಿ ನಾನು ತಿಳಿಸಿದ್ದೇನೆ. ಈ ಗುರು ಮತ್ಸ್ಯೇಂದ್ರನಾಥ ಅಂತ ಹೇಳಿದರೆ ಕವಿನಾರಾಯಣ ಅಂತ. ನಮ್ಮ ಶರೀರದಲ್ಲಿ ನವರಸಗಳಿದೆ. ಆ ನವರಸಗಳಲ್ಲಿ ಎದೆಯ ಮಧ್ಯ ಥೈಮಸ್ ಗ್ಲ್ಯಾಂಡಿನಲ್ಲಿ ಯಾವ ಹಾರ್ಮೋನ್ ಇದೆ ಅದು ಕವಿನಾರಾಯಣ. ಹಾಗೆ ಈ ಭಾವನೆಯ ಮುಖಾಂತರ, ಈಗ ಕಣ್ಣು ಮುಚ್ಚಿ ಒಂದು ಧ್ಯಾನಕ್ಕೆ ಕುಳಿತರೆ, ಸಮಾಧಿ ಸ್ಥಿತಿಯಲ್ಲಿ ಕುಳಿತರೆ, ಆಗ ನಮ್ಮ ಇಡೀ ಶರೀರವನ್ನು ಎದೆಯ ಮಧ್ಯದಲ್ಲಿರುವಂಥ ಥೈಮಸ್ ಗ್ಲ್ಯಾಂಡ್ ಭಾವಿಸ್ತಾ ಇರ್ತದೆ, ಗ್ರಹಿಸ್ತಾ ಇರ್ತದೆ, ಒಳಗಿನೆಲ್ಲ ಕ್ರಿಯೆಗಳನ್ನು ನೋಡ್ತಾ ಇರ್ತದೆ. ಯಾಕಂತ ಹೇಳಿದರೆ ಅಲ್ಲಿ 16,000 ನಾಡಿಗಳು ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಕ್ಕೆ ವ್ಯಾಪಿಸಿಕೊಂಡಿದೆ. ಹೀಗೆ 16,000 ನಾಡಿಗಳು ಯಾವುದು ವ್ಯಾಪಿಸಿಕೊಂಡಿದೆ ಅದು ಈಗ ನರಕಾಸುರ ಆಳುವಂಥ ಜಾಗ. ಇಲ್ಲಿ ನರಕಾಸುರ ಏನು ಮಾಡಿದ್ದಾನೆ, ನಮ್ಮ ಶರೀರದಲ್ಲಿ 16,000 ದೇಶಗಳಂತ ಇದೆ. ಈ 16,000 ದೇಶಗಳ ರಾಣಿಯರನ್ನು ಅವ ಇಲ್ಲಿ ಬಂಧಿಸಿಟ್ಟಿದ್ದಾನೆ. ಹೀಗೆ ಬಂಧನದಲ್ಲಿರುವಂಥ 16,000 ಗೋಪಿಕಾ ಸ್ತ್ರೀಯರನ್ನು, ಆ ನಾರಿಯರನ್ನು ಬಂಧನದಿಂದ ಕೃಷ್ಣ ಬಿಡುಗಡೆಗೊಳಿಸ್ತಾನೆ. ಅದು ಹೇಗೆ ಅಂತೇಳಿದರೆ ಅದು ನರಕಾಸುರನನ್ನು ಕೊಂದು. ಪ್ರತಿಯೊಬ್ಬ ಮಗು 12 ವರ್ಷದ ನಂತರ ಅವರ ವಿಷ್ಣು ಗ್ರಂಥಿ ಮುಚ್ಚಲ್ಪಡ್ತದೆ. ಹೀಗೆ ಮುಚ್ಚಿದಂಥ ವಿಷ್ಣು ಗ್ರಂಥಿಯನ್ನು ಮತ್ತೆ ನಾವು ಹೇಗೆ ಜಾಗೃತಗೊಳಿಸುವುದು? ಇದು ನಮ್ಮ ಸನಾತನ ಋಷಿಮುನಿಗಳು ನಮಗೆ ಕೊಟ್ಟಂಥ ದೊಡ್ಡ ಕೊಡುಗೆ. ಹಾಗೆ ದೀಪಗಳನ್ನು ಹಚ್ಚುವುದು, ಪಟಾಕಿಗಳನ್ನು ಸಿಡಿಸುವುದು, ಅಂದರೆ ವಿಜೃಂಭಿಸುವುದು. ಸೊ ಅಂಥ ಒಂದು ವಿಜೃಂಭಣೆ ಎಲ್ಲ ಹಬ್ಬಗಳಿಗಿಂತಲೂ ದೀಪಾವಳಿಯ 3 ದಿನದ ಹಬ್ಬ ಅದು ತುಂಬ ವಿಜೃಂಭಣೆಯ ಹಬ್ಬ. ಮಕ್ಕಳಿಗೆ ಧೈರ್ಯ ಎಲ್ಲ ಬರುವುದು ಅದೇ ಪಟಾಕಿಯನ್ನು ಬಿಟ್ಟೆ. ಇನ್ನೀಗ ಧೈರ್ಯವನ್ನು ತರಲಿಕ್ಕೆ ಬೇರೆ ಯಾವ ದಾರಿಗಳು ಇಲ್ಲಿಲ್ಲ. ಮಕ್ಕಳು ಪಟಾಕಿಯ ಶಬ್ದಕ್ಕೆ ಹೆದರದೆ ಆ ಬೆಂಕಿಯೊಂದಿಗೆ ಆಟ ಆಡುವಂಥ ಒಂದು ಸಂಸ್ಕೃತಿಯನ್ನು ನಾವು ನಮ್ಮ ಮಕ್ಕಳಿಗೆ ತೋರಿಸಿದ್ರಿಂದ, ಹಾಗೆ ಅವರು ಹೊರಗಿನ ವಾತಾವರಣದಲ್ಲಿ ಉಳಿದ ಮಕ್ಕಳೆಲ್ಲ ಹೇಗೆ ಪಟಾಕಿ ಸಿಡಿಸ್ತಾರೆ, ಆ ಸುಡುಮದ್ದುಗಳನ್ನೆಲ್ಲ ಹೇಗೆ ಉಪಯೋಗಿಸ್ತಾರೆ, ಅದನ್ನು ಬಾಲ್ಯದಿಂದಲೇ ಕಂಡಂಥ ಮಗು ತಾನೂ ಕೂಡ ಅದನ್ನು ಸಿಡಿಸ್ಲಿಕ್ಕೆ ಹೋಗ್ತದೆ. ಹೀಗೆ ಅಭ್ಯಾಸವಾಗ್ತಾ ಅವರಿಗೆ ಅದು ಕರಗತವಾಗ್ತದೆ, ಸ್ಕಿಲ್ ಬರ್ತದೆ ಹೇಗೆ ಅದನ್ನು ಬಿಡುವುದು. ಹೀಗೆ ಆ ನೈಪುಣ್ಯತೆಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಅಲ್ಲಿ ಧೈರ್ಯವನ್ನು ಗಳಿಸ್ತಾನೆ. ಈ ಧೈರ್ಯ ಅಂತ ಹೇಳಿದರೆ, ಒಂದು ಪಟಾಕಿಯ ಶಬ್ದ ಆಗುವಾಗ ನಮ್ಮ ಕಣ್ಣು ಮಿಟುಕಿಸಿದ್ರೆ ಆಗ ನಮಗೆ ಧೈರ್ಯ ಇಲ್ಲ ಅಂತ. ಒಂದು ವೇಳೆ ಪಟಾಕಿಯ ಶಬ್ದ ಅಥವಾ ಯಾವುದೇ ಶಬ್ದ ಹಿಂದಿನಿಂದ ಆದಾಗ ನಮ್ಮ ಕಣ್ಣು ಮುಚ್ಚಲಿಲ್ಲ, ಇಂಥವ ತುಂಬ ಧೈರ್ಯಶಾಲಿ ಅಂತ. ಹೀಗೆ ಈ ಪಟಾಕಿಯ ಶಬ್ದಕ್ಕೆ ಮನಸೋತಂತ ಈ ಮಕ್ಕಳು ಸುಡುಮದ್ದುಗಳನ್ನೆಲ್ಲ ಬಿಡುವುದರಿಂದ
ಅವರಲ್ಲಿ ಧೈರ್ಯ ಜಾಸ್ತಿ ಆಗ್ತದೆ. ಇನ್ನು ಈ 12ನೇ ವರ್ಷಕ್ಕೆ ಥೈಮಸ್ ಗ್ಲ್ಯಾಂಡ್ ಮುಚ್ಚುತ್ತದೆ. ಆ ಮುಚ್ಚುತ್ತದೆ ಯಾಕೆ ಅಂತ ಹೇಳಿದರೆ ಅಲ್ಲಿ ನರಕಾಸುರ ಬರ್ತಾನೆ. ನರಕಾಸುರ ಬಂದು ಆ 16,000 ಯೋಗಿನಿಯರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾನೆ. ಇಂಥ ನರಕಾಸುರನನ್ನು ಕೃಷ್ಣ ಕೊಂದು 16,000 ಗೋಪಿಕಾ ಸ್ತ್ರೀಯರನ್ನು ತಾನು ವಿವಾಹವಾಗ್ತಾನೆ. ಯಾಕೆ? ಬಂಧನದಿಂದ ಬಿಡುಗಡೆಗೊಂಡಂಥ ಗೋಪಿಕಾ ಸ್ತ್ರೀಯರು ಹೇಳ್ತಾರೆ, ಕೃಷ್ಣ ನಮ್ಮ ರಾಜ್ಯಕ್ಕೆ ನಾವು ಇನ್ನು ಈಗ ಹೋದರೆ ನಮ್ಮನ್ನು ಯಾರು ಸ್ವೀಕರಿಸಲಿಕ್ಕಿಲ್ಲ, ಆದ್ದರಿಂದ ನೀನೇ ನಮ್ಮನ್ನು ವರಿಸಬೇಕು. ಹಾಗೆ 16,000 ಗೋಪಿಕಾ ಸ್ತ್ರೀಯರನ್ನು ಕೃಷ್ಣ ವರಿಸ್ತಾನೆ, ಮತ್ತೆ ಅವರೊಂದಿಗೆ ಏಕಕಾಲದಲ್ಲಿ ಸೇರ್ತಾನೆ ಅಂತ. ಸೊ ಇದು ಕೃಷ್ಣ ಇರುವ ಜಾಗ ಇದು. ಹಾಗೆ ಅಂಥ ಕೃಷ್ಣ ಇಲ್ಲಿ 16,000 ನಾಡಿಗಳ ಮುಖಾಂತರ ಶರೀರದ ಪ್ರತಿಯೊಂದು ಕಣಗಳನ್ನು ಎದೆಯ ಮಧ್ಯದಿಂದ ನೋಡ್ತಾ ಇರ್ತಾನೆ. ಹಾಗೆ ಕೃಷ್ಣ ಯಾರು ಕೇಳಿದರೆ, ಕೃಷ್ಣ ಒಬ್ಬ ಗೋಪಾಲ. ಗೋಪಾಲ ಅಂತೇಳಿ ಗೋವು ಅನ್ನುವಂಥ ಈ ಶರೀರವನ್ನು ಯಾರು ಪಾಲನೆ ಮಾಡ್ತಾನೆ ಅವ ಗೋಪಾಲ. ಗೋವೈತಿ ಇಂದಂತಿ ಇತಿ ಗೋವಿಂದ. ಗೋವಿನ ಒಳಗೆ ಕುಳಿತು ಯಾರು ಗೋವನ್ನು ಹೊರಗೆ ಮೇಯಿಸ್ತಾನೆ ಅವ ಗೋವಿಂದ. ಇಂಥ ಕೃಷ್ಣ ನರಕಾಸುರನನ್ನು ಕೊಂದದ್ದಕ್ಕೆ ಪ್ರತಿಯೊಬ್ಬರೂ ಮೈಗೆ ಎಣ್ಣೆ ಮಜ್ಜನ ಮಾಡಿಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥ ಒಂದು ಪದ್ಧತಿ. ಇನ್ನು ಅದಕ್ಕೆ ವಿಶೇಷವಾದಂಥ ಕ್ರಿಯೆಗಳೆಲ್ಲ ಇದೆ. ಇದನ್ನು ಕಂಡು ನೋಡಿ ಬೆಳೆದಂಥ ಮಕ್ಕಳ ಒಳಗೆ ಆ ಸಂಸ್ಕೃತಿ ತನ್ನಿಂತಾನೇ ಅಲ್ಲಿ ಜಾಗೃತಗೊಳ್ತಾ ಹೋಗ್ತದೆ. ಆ ಸಂಭ್ರಮವನ್ನು ಕಾತರದಿಂದ ಕಾಯ್ತಾ ಇರ್ತಾರೆ ಮಕ್ಕಳು. ಹೀಗೆ ಆ ಥೈಮಸ್ ಗ್ಲ್ಯಾಂಡ್ ತೆರೆದದ್ದರಿಂದ ಏನಾಯಿತು ಮುಂದೆ? ಇನ್ನು ಆ ಭಾವನೆಗಳ ಮುಖಾಂತರ ನೋಡುವಂಥ ಆ ಕವಿನಾರಾಯಣ ಏನಾದ? ಇನ್ನು ಅದು ಪುರಾಣದ ಕತೆ, ಇದು ಇಲ್ಲಿ ನಾಥಪಂಥದ ಕತೆ. ನಾಥಪಂಥದ ಕಥೆಯಲ್ಲಿ ಗುರು ಮತ್ಸ್ಯೇಂದ್ರನಾಥ ಅಂತೇಳಿ, ಅಂದರೆ ಮೀನಿನ ಹಾಗೆ ಇಂದ್ರಿಯ ಇರುವವ ಅಥವಾ ಮತ್ಸ್ಯ ಕಿಶೋರ ನ್ಯಾಯ ಅನ್ನುವಂಥ ಒಂದು ಸೂತ್ರ ಇದೆ ಯೋಗದಲ್ಲಿ. ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ. ಹೀಗೆ ಆ ಮತ್ಸ್ಯ ಕಿಶೋರ ನ್ಯಾಯದ ಮುಖಾಂತರ ಹೇಗೆ ಒಂದು ಮೀನು ತನ್ನ ಮರಿಗಳನ್ನು ತನ್ನ ಮನಸ್ಸಿನ ಮುಖಾಂತರವೇ, ಭಾವನೆಯ ಮುಖಾಂತರವೇ ಗ್ರಹಿಸಿ ಅವರೆಲ್ಲರೂ ಖುಷಿಯಲ್ಲಿದ್ದಾರೆ, ನನ್ನ ಹಿಂದೆ ಬರ್ತಾ ಇದ್ದಾರೆ, ಹೀಗೆ ಮೀನು ಮುಂದಕ್ಕೆ ಹೋಗ್ತಾ ಇರ್ತದೆ. ಅಂದರೆ ಮೀನು ತನ್ನ ಮನಸ್ಸಿನ ಮುಖಾಂತರ ತನ್ನ ಮರಿಗಳನ್ನು ರಕ್ಷಿಸ್ತದೆ ಅಂತ. ಹೇಗೆ ಒಂದು ಆಮೆ ಸಮುದ್ರದ ಬದಿಯಲ್ಲಿ ಮೊಟ್ಟೆಯನ್ನಿಟ್ಟು ಸಮುದ್ರದ ಒಳಗೆ ಕೂತ್ಕೊಂಡು ಅದು ನೋಡ್ತಾ ಇರ್ತದೆ ಮನಸ್ಸಿನಲ್ಲೇ. ಹಾಗೆ ನೋಡ್ತಾ ಇದ್ದ ಹಾಗೆ ಆ ಮರಿಗಳು ಮೊಟ್ಟೆ ಒಡೆದು ಹೊರಗೆ ಬರುವುದು, ಹೊರಗೆ ಬಂದು ಮತ್ತೆ ಅದು ಸಮುದ್ರವನ್ನು ಸೇರುವುದು, ಸೇರಿದಂಥ ಮಕ್ಕಳು ಮತ್ತೆ ಆ ತಾಯಿಯ ಬಳಿಗೆ ಹೋಗುವುದು. ಇದೆಲ್ಲವೂ ಆ ಮತ್ಸ್ಯ ಕಿಶೋರ ನ್ಯಾಯಕ್ಕೆ ಉದಾಹರಣೆ. ಇಂಥ ಮತ್ಸ್ಯೇಂದ್ರನಾಥ ಹೇಗೆ ನಾನಲ್ಲಿ 16,000 ನಾಡಿಗಳು ಶರೀರದ ಪ್ರತಿಯೊಂದು ಕಣಗಳನ್ನು ನೋಡ್ತಾ ಇದೆ, ಅದೇ ರೀತಿ ಈ ಗುರು ಮತ್ಸ್ಯೇಂದ್ರನಾಥ ಶರೀರದ್ದಲ್ಲ, ಇಡೀ ಲಿಂಗ ಶರೀರವನ್ನು ನೋಡುವ ಅಂತೇಳಿದರೆ ನಮ್ಮ ಶರೀರ ಸುತ್ತ ಯಾವ ಲಿಂಗ ಶರೀರ ಇದೆ ಆ ಲಿಂಗ ಶರೀರವನ್ನು ಶರೀರ ಈಗ ನೋಡ್ತಾ ಇದೆ. ನಾವು ಅದನ್ನು ಭಾವಿಸಬೇಕು. ಯಾಕಂದರೆ ನಾವೀಗ ಎಚ್ಚರದಲ್ಲಿರುವವರು. ಆ ಎಚ್ಚರದಲ್ಲಿರುವವರು ಅಂತ ಹೇಳಿದರೆ 10 ಇಂದ್ರಿಯಗಳ ಮುಖಾಂತರ ಇಡೀ ಪ್ರಪಂಚವನ್ನು ಗ್ರಹಿಸುವವನಿಗೆ ದಶಾನನ ಅಂತ, ಅವನಿಗೆ ಎದೆಯ ಮಧ್ಯಭಾಗದಲ್ಲಿ. ಅದೇ ಗಣಪತಿ ಅನ್ನುವಂಥ ಈ ಶರೀರಕ್ಕೆ ಆ ಲಿಂಗ ಈಗ 95 ಪಾಲು ದೊಡ್ಡದಿದೆ. ಇದನ್ನು ನಾವು ಬ್ರಹ್ಮಾಂಡ ವ್ಯಾಪ್ತ ದೇಹ ಬಸಿತ ಹಿಮರುಚ ಭಾಸಮಾನ ಭುಜಂಗೈ ಅಂತ ಹೇಳುದು. ಅಂಥ ದೊಡ್ಡ ಅಂಡದ ಒಳಗಿರುವಂಥ ಈ ಶರೀರ, ಆ ಶರೀರದ ಮಧ್ಯದಲ್ಲಿರುವಂಥ ಈ ಥೈಮಸ್ ಗ್ಲ್ಯಾಂಡ್ ಯಾವುದುಂಟು, ಕವಿನಾರಾಯಣ. ಈ ಕವಿನಾರಾಯಣ ಅನ್ನುವಂಥ ಗುರು ಈ ಲಿಂಗ ಶರೀರವನ್ನು ನೋಡ್ತಾ ಇರ್ತಾನೆ. ಹಾಗೆ ಶರೀರದ ಪ್ರತಿಯೊಂದು ಕ್ರಿಯೆಗಳನ್ನು ನೋಡ್ತಾ ಇರ್ತಾನೆ. ಅಂದರೆ ತನ್ನ ಶಿಷ್ಯರು ಭಾರತದ ಸಂಚಾರಕ್ಕೆ ಹೊರಟಿದ್ದಾರೆ, ಅವರು ಈಗ ಎಲ್ಲೆಲ್ಲಿದ್ದಾರೆ ಅವರನ್ನೆಲ್ಲರನ್ನು ಒಂದೇ ಜಾಗದಲ್ಲಿ ಕುಳಿತು ಅವ ನೋಡ್ತಾ ಇರ್ತಾನೆ. ಅದಕ್ಕೆ ಮತ್ಸ್ಯೇಂದ್ರನಾಥ. ಇಂಥ ಮತ್ಸ್ಯೇಂದ್ರನಾಥ ಅನ್ನುವಂಥ ಗುರು ಪ್ರತಿ ಒಂದು ಮಗುವಿನ 12 ವರ್ಷದ ತನಕ ಈ ಒಂದು ಗುರುತತ್ವ ಎಲ್ಲರಲ್ಲಿ ಕಾರ್ಯಾಚರಿಸ್ತಾ ಇರ್ತದೆ. 12 ವರ್ಷ ಆದಾಗ ಈ ಥೈಮಸ್ ಗ್ಲ್ಯಾಂಡ್ ಅದರ ಕೆಲಸವನ್ನು ನಿಲ್ಲಿಸ್ತದೆ. ಈಗ ಕೆಳಗಿರುವಂಥ ಟೆಸ್ಟಿಕಲ್ ಓವರಿಸಲ್ಲಿ ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಿಲೀಸ್ ಆಗ್ತದೆ. ಇಲ್ಲಿಯವರೆಗೆ ಅಪ್ಪಮ್ಮನ ಕೈ ಹಿಡಿದುಕೊಂಡು ಹೋಗ್ತಾ ಇದ್ದಂಥ ಮಗು ಮೆಲ್ಲ ಕೈ ಬಿಡ್ತದೆ. ಯಾಕೆಂತೇಳಿದರೆ ಈಗ ಇಲ್ಲಿ ಬ್ರಹ್ಮ ಬಂದ, ರಜೋಗುಣದ ಬ್ರಹ್ಮ ಬಂದ. ಇನ್ನು ಈ ರಜೋಗುಣದ ಬ್ರಹ್ಮ ಅಂತ ಹೇಳಿದರೆ
ಇಲ್ಲಿಯವರೆಗೆ 12 ವರ್ಷದ ತನಕ ಯಾರು ಗೊಬ್ಬರದ ಗುಂಡಿಯೊಳಗಿದ್ನೋ ಅವ ಈಗ ಗೊಬ್ಬರದ ಗುಂಡಿಯಿಂದ ಮೇಲೆ ಬಂದ. ಅವ ಗೋರಕ್ಷನಾಥ. ಗೋ ಅಂತೇಳಿದರೆ 14 ನಮನೆಯ ಗೋವುಗಳನ್ನು ರಕ್ಷಣೆ ಮಾಡುವವ, 14 ಲೋಕಗಳ ತತ್ವಗಳನ್ನು ರಕ್ಷಣೆ ಮಾಡುವವ. ಇಂಥ ಒಂದು ತತ್ವ ಜಾಗೃತಗೊಳ್ಳುವ ಹೊತ್ತಿಗೆ ಅದು ಯೋಗದ ತತ್ವವಾಗಬೇಕು. ಅಂಥ ಯೋಗದ ತತ್ವವನ್ನು ಗುರುತಿಸಲಿಕ್ಕೆ ಆ ನರಕಾಸುರನ ಕಥೆಯಲ್ಲ. ಇದು ಕಥೆ ಅಲ್ಲ, ಪುರಾತೀತೀತಿ ನವಮಿ. ಎಷ್ಟು ಹಳೆಯದಾದರೂ ಈಗ ಹೊಸತ್ತು, ಎಲ್ಲರ ಒಳಗೆ ನಡೆಯುವಂಥ ಕ್ರಿಯೆ ಇದು. ಹೀಗೆ ಆ ಬ್ರಹ್ಮ ತತ್ವವನ್ನು ಪಡೆದುಕೊಂಡಂಥ ಗುರು ಗೋರಕ್ಷನಾಥ ಬರ್ತಾನೆ. ಈ ಗುರು ಗೋರಕ್ಷನಾಥ ಬಂದಾಗ ಗುರು ಮಸ್ತೇಂದ್ರನಾಥ ಅಂದರೆ ಯೋಗದ ಕ್ರಿಯೆಯಲ್ಲಿ ಅಲ್ಲಿ ವಿಷ್ಣು ಮಲಗಿದ ಅಂತ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅಂತೇಳಿ ವಿಷ್ಣು ಮಲಗಿದ. ಈಗ ಬ್ರಹ್ಮ ಎದ್ದ. ಇನ್ನು ಈ ಬ್ರಹ್ಮ ಎದ್ದ ಕತೆ ಅಲ್ಲಿ ಹಿಂದಿನ ಸಂಚಿಕೆಗಳೆಲ್ಲ ತಿಳಿಸಿದ್ದೇನೆ ನಾನು. ಇನ್ನು ಬ್ರಹ್ಮನಾಗಿ ಹೇಗೆ, ಪರಶುರಾಮನಾಗಿ ಹೇಗೆ, ಇದೆಲ್ಲ ಇಲ್ಲಿ ಇದು ನವರಸಗಳ ಮುಖಾಂತರ ನೋಡುವಾಗ ಅದು ಹೇಗೆ. ನವರಸಗಳ ಮುಖಾಂತರ ಈಗ 2ನೇ ಅವ ಯಾರು ಬಂದಿದ್ದಾನೆ, ಅವ ಹರಿನಾರಾಯಣ ಅಂತ. ಅಂದರೆ ಬುದ್ಧಿಯ ಮುಖಾಂತರ ನೋಡುವವ, ಜ್ಞಾನದ ಮುಖಾಂತರ ನೋಡುವವ. ಈ ಹರಿನಾರಾಯಣ ಬಂದಾಗ ಯಾವುದು ಪುರಾಣದ ಪ್ರಕಾರ ಮಲಗಿತ್ತಂತ ಹೇಳಿದೆ, ಇಲ್ಲಿ ಯೋಗಿ ಅವ ಇದ್ದಾನೆ ಗುರು ಮಸ್ತೇಂದ್ರನಾಥ. ಅವ ಈಗ ದಕ್ಷಿಣದ ಧ್ರುವಕ್ಕೆ ಹೋದ, ಲಿಂಗದ ದಕ್ಷಿಣದ ಧ್ರುವಕ್ಕೆ ಹೋದ. ಯಾಕಂತ ಹೇಳಿದರೆ ಈ ದೇಹ ಎಚ್ಚರದಲ್ಲಿ ಇರುವಾಗಲೂ ಇಡೀ ವ್ಯವಸ್ಥೆ ಇಲ್ಲಿ ಕಾರ್ಯಾಚರಿಸ್ತಾ ಇರಬೇಕು. ಅದನ್ನು ಥೈಮಸ್ ಗ್ಲ್ಯಾಂಡ್ ಈಗ ನೋಡ್ತಾ ಇದೆ ಎಲ್ಲವನ್ನು 16,000 ನಾಡಿಗಳ ಮುಖಾಂತರ. ಹಾಗೆಯೇ ಆ ಲಿಂಗವನ್ನು ಗ್ರಹಿಸ್ತದೆ ಅದು. ಅದಕ್ಕೆ ನಮ್ಮ ಮೈಯೆಲ್ಲ ರೋಮಾಂಚನ ಆಗ್ತದೆ, ಮೈ ವಿದ್ಯುತ್ ಹರಿದಾಗೆ ಆಗುವುದು. ಇದೆಲ್ಲವೂ ಆ ಎದೆಯ ಮಧ್ಯದ ಥೈಮಸ್ ಗ್ಲ್ಯಾಂಡ್ ಆ ಲಿಂಗವನ್ನು ಗ್ರಹಿಸಿದಾಗ ಆಗುವಂಥ ಒಂದು ಪ್ರಕ್ರಿಯೆ. ಹೀಗೆ ದಕ್ಷಿಣ ಧ್ರುವದಲ್ಲಿ ಇರುವಂಥ ಗುರು ಮಸ್ತೇಂದ್ರನಾಥರನ್ನು ಗೋರಕ್ಷನಾಥ 14 ವರ್ಷದ ನಂತರ, ಮೊದಲು 7 ವರ್ಷ ಗುರುವಿನ ಬಳಿ ಇರ್ತಾನೆ, ಅದರ ನಂತರ 14 ವರ್ಷ ಹಿಮಾಲಯಕ್ಕೆ ತಪಸ್ಸಿಗೆ ಹೋಗ್ತಾನೆ. ಆ 14 ವರ್ಷದ ನಂತರ ಮತ್ತೆ ಗುರುವನ್ನು ಹುಡುಕ್ತಾ ಬರುವಾಗ ಗುರು ಇಲ್ಲ. ಇನ್ನು ಜಲಂಧರನಾಥನ ಕತೆ, ಕಾನಿಫನಾಥನ ಕತೆ, ಹಾಗೆ ಗುರು ಮಸ್ತೇಂದ್ರನಾಥರನ್ನು ಹುಡುಕಿಕೊಂಡು ಲಿಂಗದ ದಕ್ಷಿಣದ ಧ್ರುವಕ್ಕೆ ಹೋಗ್ತಾನೆ. ಅಲ್ಲಿ ಹೋಗುವಾಗ ಗುರು ನಾಗೇಶ್ವರಿಯೊಂದಿಗೆ ನಾಗೇಶ್ವರನಾಗಿ ನಿಂತಿದ್ದಾನೆ. ಯಾಕಂದರೆ ಅಲ್ಲಿ ನಿಲ್ಲಬೇಕಿದ್ರೆ ಹಾವಿನ ರೂಪದಲ್ಲೇ ನಿಲ್ಲಬೇಕು. ಯಾಕಂದರೆ ಅದು ನಾಗಲೋಕ. ಮೃತ ಸಂಜೀವಿನಿ ವಿದ್ಯೆಯನ್ನು ಕಲೀಲಿಕ್ಕೆ ಮಸ್ತೇಂದ್ರನಾಥ ಹೋದ ಅಂತ ಹೇಳ್ತಾರೆ ಕಥೆಯಲ್ಲಿ. ಯಾಕಂದರೆ ಅವರೆಲ್ಲರೂ ಚಿರಂಜೀವಿ ತತ್ವದವರು. ಹೀಗೆ ಹೋದಂಥ ಮಸ್ತೇಂದ್ರನಾಥರನ್ನು 14 ವರ್ಷದ ನಂತರ ಗೋರಕ್ಷನಾಥ ಪಾತಾಳಕ್ಕೆ ಹೋಗಿ ಆ ನಾಗೇಶ್ವರಿ ಅನ್ನುವಂಥ ತತ್ವದೊಂದಿಗಿರುವಂಥ ಗುರುವನ್ನು ಮತ್ತೆ ಹಿಂದಕ್ಕೆ ಕರ್ಕೊಂಡು ಬರ್ತಾನೆ. ಆ ಹಿಂದಕ್ಕೆ ಕರೆದುಕೊಂಡು ಬರುವಂಥ ದಾರಿ ಯಾವುದು ಕೇಳಿ, ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ವಿದ್ಯುತ್ ಕಾಂತಿಯ ತರಂಗದ ದಾರಿ, ಲಿಂಗದ ಊರ್ಧ್ವ ರೇತಸ್ಸಿನ ದಾರಿ. ಇನ್ನದು 7 ಚಕ್ರಗಳ ಮುಖಾಂತರ ಹರಿದುಕೊಂಡು ಬರುವಾಗ ಗುರು ಈಗ ಹೊರಗೆ ಮತ್ತೆ ಪ್ರತ್ಯಕ್ಷನಾದ, ಮತ್ತೆ ಬಂದ. ಹೀಗೆ ಗುರುವನ್ನು ಮತ್ತೆ ವಾಪಸ್ಸು ತಂದದ್ದರಿಂದ ಅದರ ಆಚರಣೆ ಇಲ್ಲಿ ಹೇಗೆ ಅಂತ ಹೇಳಿದರೆ, ಒಂದು ಕಂಬ ಹಾಕಿ ಆ ಕಂಬದಲ್ಲಿ ದೀಪಗಳನ್ನೆಲ್ಲ ಇಟ್ಟು ಇನ್ನು ಪೂಜಿಸಿ ಇನ್ನು ಬಲಿಯೇಂದ್ರನನ್ನು ಕರೆಯುವ ಕತೆ. ಇನ್ನು ಯಾರು ಈ ಬಲಿಯೇಂದ್ರ? 12 ವರ್ಷದ ತನಕ ಇಲ್ಲಿ ಯಾರಿದ್ನೋ ಅವ ಈಗ ಪಾತಾಳಕ್ಕೆ ಹೋಗಿದ್ದಾನೆ. ಈಗ ಇಲ್ಲಿ ಬಲಿ ಇಲ್ಲ. ಹಾಗಾದರೆ ಅವ ನಮ್ಮ ಪೂರ್ವಜ. ಈಗ ನಾವು 12 ವರ್ಷದ ನಂತರ ನಾವು ಯಾರಾಗಿದ್ದೇವೆ, ನಮ್ಮ ಪೂರ್ವಜ ಯಾರು ಕೇಳಿದರೆ ನಮ್ಮ ಬಲಿ. ಆ ಬಲಿ ಈಗ ಇಲ್ಲ, ಯಾಕಂತೇಳಿ ಅವನನ್ನು ಪಾತಾಳಕ್ಕೆ ಮೆಟ್ಟಿದೆ. ಅಂಥ ಬಲಿಯನ್ನು ಈಗ ಮೇಲೆ ತರಬೇಕು. ಮೇಲೆ ತರಬೇಕಿದ್ರೆ ಬಲಿ ಇಲ್ಲಿ ಬಂದ ಅಂತ ಆಗಬೇಕು. ಹೇಗೆ? ಖುಷಿಯಾಗಬೇಕು, ನಮಗೆ ಸಂತೋಷ ಆಗಬೇಕು, ಭಯವೇ ಇಲ್ಲದೆ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು. ಇನ್ನು ಈ ಭಯವೇ ಇಲ್ಲದೆ ಇರುವಂಥ ಆ ಸ್ಥಿತಿ ನಿರ್ಮಾಣ ಆಗಬೇಕಿದ್ರೆ ಸುಡುಮದ್ದುಗಳನ್ನು ಬಿಡಬೇಕು. ಇದೇನು ವರ್ಷ ಇಡೀ ಬಿಡಲಿಕ್ಕಿಲ್ಲಲ್ಲ. ಹೀಗೆ ನಮ್ಮ ಥೈಮಸ್ ಗ್ಲ್ಯಾಂಡ್ ತೆರೆದುಕೊಳ್ಳುವಂಥ ಕ್ರಿಯೆ ಅಥವಾ ಅದನ್ನು ತೆರೆಸುವಂಥ ಒಂದು ಯೋಗದ ಪ್ರಕ್ರಿಯೆಯನ್ನು ನಮಗೆ ನಮ್ಮ ಋಷಿಮುನಿಗಳು ಇಲ್ಲಿ ಹಾಕಿಕೊಟ್ಟಿದ್ದಾರೆ. ಯಾವಾಗ ಬಲಿಯೇಂದ್ರನನ್ನು ನಾವು ಮತ್ತೆ ಮೇಲಕ್ಕೆ ಕರೆಯುತ್ತೇವೆ, ಅದೇ ಹೊತ್ತಿಗೆ ಲಕ್ಷ್ಮೀ ಪೂಜೆ. ಯಾಕಂದರೆ ಅದು ಲಕ್ಷ್ಯತೆ ಇತಿ ಲಕ್ಷ್ಮೀ. ತನ್ನ ಲಕ್ಷ್ಯವನ್ನು ಅದು ಭೇದಿಸ್ತಾ ಮೇಲಕ್ಕೆ ಹೋಗ್ತದೆ, ಆದ್ದರಿಂದ ಅದು ಲಕ್ಷ್ಮಿ. ಆ ದಿನ ಲಕ್ಷ್ಮೀ ಪೂಜೆ. ಇನ್ನು ಇಷ್ಟೆಲ್ಲ ಪ್ರಕ್ರಿಯೆಗಳು ಯಾವುದರದ್ದು ಕೇಳಿದರೆ ಅದು ನಮ್ಮ ಶರೀರದ್ದು. ಯಾಕಂದರೆ ಭಾವಿಸುವವ ನಾನು, ನೋಡುವವ ನಾನು, ನಂಬುವವ ನಾನು, ಜ್ಞಾನ ನನ್ನದು, ಬುದ್ಧಿ ನನ್ನದು. ಇನ್ನು ಅದೆಲ್ಲಿದೆ? ಅದು
ಎಲ್ಲವೂ ಇದರ ಒಳಗೇ ಇದೆ. ಆ ಕಂಬವೇ ನಮ್ಮ ಬೆನ್ನೆಲುಬು, ಮೇರುದಂಡ ಅಂತ. ಇನ್ನು ಅದರಲ್ಲಿ ಹಚ್ಚಿದಂಥ ದೀಪಗಳೆಲ್ಲ ಅದು ಚಕ್ರಗಳು. ಹಾಗೆ ಆ ಪಾತಾಳದಿಂದ ಅವನನ್ನು ಮೇಲಕ್ಕೆ ಕರೆಯುವಂಥ ಕ್ರಿಯೆ ಇದು. ಅಂದರೆ ಯಾವ ಗುರು 12 ವರ್ಷದ ತನಕ ನನ್ನ ಈ ಶರೀರವನ್ನು ರಕ್ಷಣೆ ಮಾಡಿದ್ದಾನೆ, ಶರೀರವನ್ನು ನೋಡಿದ್ದಾನೆ, ಅಂಥ ಗುರುವನ್ನು ಮತ್ತೆ ನಾವು ಕರೆಯಬೇಕು, ಮತ್ತೆ ನಾವು ಅವನನ್ನು ಮತ್ತೆ ಜಾಗೃತಗೊಳಿಸಬೇಕು. ಪ್ರತಿಯೊಬ್ಬರೂ ನಾವು ಬುದ್ಧಿವಂತಿಕೆ, ಜ್ಞಾನ ಇದರ ಹಿಂದೆ ಓಡ್ತಾ ಇದ್ದೇವೆ ಹೊರತು ಅಲ್ಲಿ ಭಕ್ತಿ ಅನ್ನೋದಿಲ್ಲ ನಮ್ಮಲ್ಲಿ. ಇಲ್ಲಿ ಭಕ್ತಿ ಬೇಕು, ಜ್ಞಾನವೇ ಅಲ್ಟಿಮೇಟ್. ಆದರೆ ಆ ಜ್ಞಾನದೊಂದಿಗೆ ಭಕ್ತಿ ಇಲ್ಲದಿದ್ದರೆ ಆ ಜ್ಞಾನ ಅದು ರಾಕ್ಷಸಿ ಪ್ರವೃತ್ತಿ ಆಗ್ತದೆ, ಆಗ ಅದು ನಾಸ್ತಿಕತೆಗೆ ಹೋಗ್ತದೆ. ಭಕ್ತಿ ಇದ್ದರೆ ಮಾತ್ರ ಅದು ಆಸ್ತಿಕತೆಯನ್ನು ಪಡೆದುಕೊಳ್ತದೆ. ಇಂಥ ಭಕ್ತಿಯನ್ನು ತನ್ನೊಳಗೆ ಜಾಗೃತಗೊಳಿಸಿದಂಥ ಆ ಗುರು ಗೋರಕ್ಷನಾಥ ತನ್ನ ಗುರು ಮಸ್ತೇಂದ್ರನಾಥನನ್ನು ಮತ್ತೆ ಪಾತಾಳದಿಂದ ಮೇಲೆ ತಂದ ನಂತರ ಈಗ ಏನಾಯಿತು, 14 ನಮನೆಯ ಗೋವುಗಳನ್ನು ರಕ್ಷಣೆ ಮಾಡುವವನು ಇದ್ದಾನೆ. 14 ನಮನೆಯ ಗೋವುಗಳು ಇದರೊಳಗೆ ಇದೆ. ಇನ್ನು ಅದನ್ನೆಲ್ಲ ಗ್ರಹಿಸುವಂಥ ಗುರು ಅಂತೇಳಿ ಆ ಭಕ್ತಿಯು ನನ್ನಲ್ಲಿದೆ. ಇದಕ್ಕೆ ಮರುದಿನ ಗೋಪೂಜೆ. ಗೋಪೂಜೆ ಅಂತೇಳಿದರೆ 14 ನಮನೆಯ ಗೋವುಗಳನ್ನು ಒಂದು ಗೋವಿನಲ್ಲಿ ಕಾಣುವುದು. ಗಾವೋ ವಿಶ್ವಸ್ಯ ಮಾತರಃ ಅಂತೇಳಿದರೆ ಇಡೀ ವಿಶ್ವದಲ್ಲಿ ಏನೆಲ್ಲ ಇದೆಯೋ ಅದಕ್ಕೆಲ್ಲದಕ್ಕೂ ತಾಯಿ ಈ ಗೋವು. ಹೀಗೆ 12 ವರ್ಷ ಆಗುವಾಗ ಆ ಥೈಮಸ್ ಗ್ಲ್ಯಾಂಡ್ ಮುಚ್ಚುವುದು, ಮತ್ತೆ ಅದನ್ನು ನರಕಾಸುರನ ಕಥೆಯಲ್ಲಿ ತೆರೆಯುವುದು, ಇನ್ನು ಗುರು ಮಸ್ತೇಂದ್ರನಾಥನ ಕಥೆಯಲ್ಲಿ ಮತ್ತೆ ಅದು ಮುಚ್ಚುವುದು. 12 ವರ್ಷ ಅಂತ ಮತ್ತೆ ಬುದ್ಧಿ ಬೆಳೆಯುವುದು. ಇನ್ನು ಆ ಬುದ್ಧಿಯೊಂದಿಗೆ ಭಾವನೆಯು ಸೇರಿಕೊಂಡ್ರೆ ಆಗ ಅವ ಗುರು ಆಗ್ತಾನೆ, ಜ್ಞಾನಿ ಆಗ್ತಾನೆ. ಇಂಥ ಜ್ಞಾನ ಅದು ನಮ್ಮ ಈ ಪರಶುರಾಮ ಸೃಷ್ಟಿಯ ಜ್ಞಾನ. ಬೆಮ್ಮೆರ್ ಅನ್ನುವಂಥ ಆ ಬ್ರಹ್ಮನ ಜ್ಞಾನ. ಅವ ಸುಬ್ರಹ್ಮಣ್ಯನಾದ್ದರಿಂದ ಅವನಿಗೆ ನಾಗಬ್ರಹ್ಮ ಅಂತ ಹೆಸರು. ಇನ್ನು ಅವ ಹಣೆ ಬರವನ್ನು ತಿದ್ದುವವಾದ್ದರಿಂದ ಅವನಿಗೆ ಉಚ್ಚಿಷ್ಟ ಗಣಪತಿ ಅಂತ ಹೆಸರು. ಇನ್ನು ಇಲ್ಲಿ ಯಾವುದೆಲ್ಲ ತತ್ವಗಳು ಇಲ್ಲಿ ಹುಟ್ಟಿದೆಯೋ ಅದಕ್ಕೆಲ್ಲದಕ್ಕೂ ಆ ಮೂಲ ಯಾರು ಕೇಳಿದೆ, ಅವ ಬ್ರಹ್ಮ, ಅವ ಗೋರಕ್ಷನಾಥ. ಇಂಥ ಒಂದು ತತ್ವ ಪ್ರತಿಯೊಬ್ಬನ ಒಳಗೂ ಕಾರ್ಯಾಚರಿಸ್ತಾ ಇದೆ. ಇದನ್ನು ಆಚರಿಸಲಿಕ್ಕೆ ಮಾತ್ರ ಇರುವುದು. ಯಾಕಂದರೆ ಆಚರಣೆಯಲ್ಲಿ ಅದು ನಮ್ಮ ಮನಸ್ಸಿಗೆ ಗೋಚರ ಆಗ್ತದೆ, ನಮ್ಮ ಮನಸ್ಸು ಅದನ್ನು ಗ್ರಹಿಸ್ತದೆ. ಅಂದರೆ ಎಚ್ಚರದ ಸ್ಥಿತಿಯಲ್ಲಿ ಇದು ಜಾಗೃತವಾದರೆ ಸಾಕು. ಒಳಗಿನ ಸ್ಥಿತಿಯಲ್ಲಿ ಅದು ಈಗ ಜಾಗೃತವೇ ಇದೆ. ಅದಕ್ಕೆ ನಂಬಿಕೆ ಅಂತಂದರೆ ನಂಬಿದರೆ ಸಾಕು ಅಂತ. ಅಂಥ ಒಂದು ನಂಬಿಕೆಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ ಆ ನಾಥಪಂಥದ ಗುರುಗಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು, ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.